ಅಬ್ರಾಹಿಂ 200 ಪುಟಗಳ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯಗೆ 6 ಗಂಟೆಯಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ದು ಸರಿಯಲ್ಲವೆಂದು ಹಿಂದುಳಿದ ವರ್ಗಗಳ ಮುಖಂಡ ಸಿಟಿ ಕೃಷ್ಣಮೂರ್ತಿ ಅಸಮಾಧಾನ ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸ್ವಲ್ಪ ಇನ್ಸಿಡೆಂಟ್ ಗೊತ್ತಾದ್ಮೇಲೆ ಪ್ರಾಣ ಜೋಯಿಸಿ ಇವರೆಲ್ಲ ಹೋಗಿ ಅದೇನು ಕಿವಿ ಕಚ್ಚಿದ್ರೇನೋ ಬಹಳ ಆಕ್ಟಿವ್ ಆಗಿದೆ. ಅಬ್ರಾಹಿಮು ಒಂದು 20 ಪುಟನೋ ಏನೋ ಕೊಟ್ಟ ತಕ್ಷಣ ಅವನು ಕೊಟ್ಟು 200 ಪುಟದ ಅರ್ಜಿ ಕೊಟ್ಟ ತಕ್ಷಣ ಯಾರು ದೇಶದ 1 ಗಂಟೆ 2 ಗಂಟೆ ಒಂದಿನದಲ್ಲಿ 200 ಪುಟ ಓದಕ್ಕಾಗಲ್ಲ. ಓದಿದ್ನೋ ಬಿಟ್ಟಿದ್ನೋ JDS BJP ಹೇಳಿದಂಗೆ ವೆರಿ ಇಮಿಡಿಯೇಟ್ 6 ಅವರ್ಸ್ ನಲ್ಲಿ ನೋಟಿಸ್ ಕೊಟ್ಟಿದ್ರು. ಏನ ನೋಟಿಸ್ ನಲ್ಲಿ ಕೊಟ್ಟಿದ್ದಾರೆ, ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿಲ್ಲ. ಈ ನೋಟಿಸ್ ನಲ್ಲಿ ನಿಮ್ಮ ಮೇಲೆ ತಪ್ಪು ಅನ್ನೋದು ಬಂದ್ಬಿಟ್ಟಿದೆ, ಅದಕ್ಕೆ ನಾನು ತನಿಖೆಗೆ ಯಾಕೆ ಕೊಡಬಾರದು ಅಂತ ಕ್ವಶನ್ ಮಾರ್ಕ್ ಆದೆ. ವಿಧಿನೆಯ 6 ಅವರ್ಸ್ ಅಂದ್ರೆ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆ. ಈ ಒಬ್ಬ ನ್ಯಾಯಾಧೀಶನ ಸ್ಥಾನದಲ್ಲಿ ಕುಂತಿರ್ತಾರೆ, ಕುಲಂಕುಷವಾಗಿ ಅವ್ರು ಕೊಟ್ಟಿದ್ದ ನೋಟಿಸ್ ಓದಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಕರೆಸಬಹುದಾಗಿದೆ. ಈಸ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ದಿ ಸ್ಟೇಟ್. ಕರೆಸಿ ಸಮಜಾಯಿಸಬಿಟ್ಟು ಯಾರೋ ಕಿವಿ ಕಚ್ಚಿದ್ರು ಅಂತೇಳಿ ಹಂಗೆ ನೋಟಿಸ್ ನ ಜಾರಿ ಮಾಡ್ಬಿಟ್ಟು ಅದೇನು ತಪ್ಪಿದೆ ಅಂತೇಳಿ ಏನೋ ಡೈರೆಕ್ಟ್ ಆಗಿ ಹೇಳ್ದಂಗೆ. ಅದಕ್ಕೋಸ್ಕರ ಅಲ್ಲಿ ಬೆಂಗಳೂರಿನಲ್ಲೂ ರಾಜಭವನ ಚಲೋ ನಡೀತಾ ಇದೆ. ಅದಕ್ಕೆ ನಾವು ಅವ್ರಿಗೂ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ವಿ. ನಮ್ಮ ಸೋಮವಾರ ಯಶಸ್ವಿ ಆಗಲಿ ಅಂತ ನಿಮ್ಮ ಪತ್ರಿಕೆ ಮುಖಾಂತರ ನಮ್ಮ ಹಿಂದುಳಿದ ಜನಾಂಗದ ಬೆಂಬಲಿಗರಿಗೆಲ್ಲ ಕಳಕಳಿಯ ನಾನು ಮನವಿ ಮಾಡ್ಕೊಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ತಪ್ಪಾಗಿದೆ, ವಿವರಣೆ ಕೊಡಿ ಎಂದು ರಾಜ್ಯಪಾಲರು ನಿಮ್ಮ ಮೇಲೆ ಆರೋಪ ಬಂದಿದೆ. ತನಿಖೆಗೆ ಯಾಕೆ ಆದೇಶಿಸಬಾರದೆಂದು ಕೇಳಿದ್ದು ಸರಿಯಲ್ಲ. ಇದರ ವಿರುದ್ಧ ಬೆಂಗಳೂರಿನ ರಾಜಭವನ ಚಲೋಗೆ ನಮ್ಮ ಬೆಂಬಲವಿದೆ ಎಂದರು.